ಓಂ ಶಾಂತಿ. ಇಂದಿನ ಮುರಳಿಯ ದಿನಾಂಕ 1-04-202226. ಪ್ರಾತಃ ಮುರಳಿ. ಓಂ ಶಾಂತಿ. ಬಾಬ್ದಾದಾ, ಮಧುಬನ್. ನಾವಿಂದು ಒಂದು ದೊಡ್ಡ ಜಾತ್ರೆಯ ದೃಶ್ಯವನ್ನು ಕಲ್ಪಿಸಿಕೊಳ್ಳೋಣ. ಜಾತ್ರೆ ಎಂದ ತಕ್ಷಣ ಕಣ್ಣು ಮುಂದೆ ಬಹಳಷ್ಟು ಆಕರ್ಷಣೆಗಳು ಬರ್ತವೆ. ಹೌದು. ತಂದೆಯ ಬೆರಳು ಹಿಡ್ಕೊಂಡು ಮಗುವೊಂದು ಆ ಬಣ್ಣ ಬಣ್ಣದ ಜಾತ್ರೆಗೆ ಹೋಗುತ್ತೆ ಅಂತ ಇಟ್ಕೊಳ್ಳಿ. ಅಲ್ಲಿರುವ ದೈತ್ಯಾಕಾರದ ತೊಟ್ಟಿಲು, ಕಣ್ಣು ಕೋರೈಸುವ ದೀಪಗಳು, ತರಹೇವಾರಿ ಆಟಿಕೆಗಳನ್ನು ನೋಡಿ ಆ ಮಗು ಸಂಪೂರ್ಣವಾಗಿ ಮರುಳಾಗ್ಬಿಡುತ್ತೆ. ನಿಜ, ಮಕ್ಕಳ ಸ್ವಭಾವನೆ ಅದು. ಆ ಆಕರ್ಷಣೆಯ ಭರದಲ್ಲಿ ತನಗೆ ಅರಿವಿಲ್ಲದಂತೆಯೇ ಆ ಮಗು ತನ್ನ ತಂದೆಯ ಕೈಯನ್ನು ಬಿಟ್ಬಿಡುತ್ತೆ. ಆಟಿಕೆಗಳ ಜೊತೆ ಆಡ್ತಾ ತಾನು ಎಲ್ಲಿಂದ ಬಂದೆ, ಯಾರ ಜೊತೆ ಬಂದೆ ಅನ್ನೋದನ್ನೇ ಅದು ಮರ್ತುಬಿಡುತ್ತೆ. ಇದು ಕೇವಲ ಒಂದು ಕಥೆ ಅಲ್ಲ ಗೊತ್ತಾ, ಇದು ನಮ್ಮೆಲ್ಲರ ವಾಸ್ತವಿಕ ಸ್ಥಿತಿ. ಅಂದ್ರೆ ನಾವೇ ಆ ಕಳೆದು ಹೋದ ಮಕ್ಕಳು ಅಂತನಾ? ಖಂಡಿತ. ಆ ಮಗು ಆಟಿಕೆಗಳಲ್ಲಿ ಎಷ್ಟು ತಲ್ಲೀನವಾಗುತ್ತೆ ಅಂದ್ರೆ, ಆ ಆಟಿಕೆಗಳು ಒಡೆದು ಹೋಗುವವರೆಗೂ ಅಥವಾ ಜಾತ್ರೆ ದೀಪಗಳು ಆರಿ ಹೋಗಿ ಕತ್ತಲು ಆವರಿಸುವವರೆಗೂ ಅದಕ್ಕೆ ತಂದೆ ನೆನಪೇ ಬರೋದಿಲ್ಲ. ತತ್ತಾದಾದ ಮಾತ್ರ ಅಯ್ಯೋ ನನ್ನ ತಂದೆ ಎಲ್ಲಿದ್ದಾರೆ ಅಂತ ಅಳುತ್ತಾ ಹುಡುಕಲು ಪ್ರಾರಂಭಿಸ್ದೆ ಅಲ್ವಾ? ಹೌದು. ನಾವೆಲ್ಲರೂ ಕೂಡ ಈ ದೇಹ ಬಂಧನದ, ಈ ಮಾಯೆಯ ಜಾತ್ರೆಯಲ್ಲಿ ಕಳೆದುಹೋದ ಆ ಮಕ್ಕಳೇ. ಅಧಿಕಾರ, ಅಂತಸ್ತು, ಭೌತಿಕ ವಸ್ತುಗಳು ಇವೆಲ್ಲ ಆಟಿಕೆಗಳೇ. ಇವುಗಳಿಗೆ ಮುರುಳಾಗಿ ನಮ್ಮ ನಿಜವಾದ ಪಾರಲೌಕಿಕ ತಂದೆಯನ್ನು ನಾವು ಮರೆತುಬಿಟ್ಟೆವು. ಇದು ಬಹಳ ಆಳವಾಗಿ ಯೋಚಿಸಬೇಕಾದ ವಿಷಯ. ಈಗ ಈ ಹಳೆಯ ಪ್ರಪಂಚದ ಆಟಿಕೆಗಳು ಒಡೆಯುವ ಸಮಯ ಬಂದಿದೆ. ದುಃಖ ಹೆಚ್ಚಾದಾಗ ಮಾತ್ರ ನಮ್ಗೆ ಆ ತಂದೆಯ ನೆನಪಾಗುತ್ತಿದೆ. ನಿಜ. ಆದರೆ ಇಲ್ಲಿ ಅತಿ ದೊಡ್ಡ ಆಶ್ಚರ್ಯ ಏನಂದ್ರೆ, ನಾವು ಕತ್ತಲೆಯಲ್ಲಿ ಅಳುತ್ತಾ ತಂದೆಯನ್ನು ಹುಡುಕಿಕೊಂಡು ಹೋಗುವುದಕ್ಕಿಂತ ಮುಂಚೆಯೇ ಆ ಕರುಣಾಮಯಿ ತಂದೆಯೇ ನಮ್ಮನ್ನು ಹುಡುಕಿಕೊಂಡು ಈ ಸೃಷ್ಟಿಗೆ ಬಂದಿದ್ದಾರೆ. ವಾವ್, ಎಂಥ ಅದ್ಭುತವಾದ ಮಾತು! ಇಂದಿನ ಮುರಳಿಯಲ್ಲಿ ಇದೇ ವಿಷಯದ ಬಗ್ಗೆ ಬಹಳ ವಿಸ್ತಾರವಾಗಿ ಚರ್ಚಿಸಲಾಗಿದೆ. ಬಾಬಾ ಹೇಳ್ತಾರೆ, ಮಧುರ ಮಕ್ಕಳೇ, ತಂದೆಯು ಯಾರಾಗಿದ್ದಾರೆ, ಹೇಗಿದ್ದಾರೆಯೋ ಅದೇ ರೀತಿ ನೀವು ಮಕ್ಕಳಲ್ಲಿಯೂ ನಂಬರ್ವಾರ್ ಅರಿತುಕೊಂಡಿದ್ದಾರೆ. ಮುಂದುವರೆದು ಬಾಬಾ ಹೇಳ್ತಾರೆ, ಒಂದು ವೇಳೆ ಎಲ್ಲರೂ ಅರಿತುಕೊಂಡ್ರೆ ಇಲ್ಲಿ ಬಹಳ ಜನಸಂದಣಿ ಆಗಿಬಿಡುವುದು. ಇಲ್ಲಿ ಹೇಗಿದ್ದಾರೆಯೋ ಹಾಗೆ ಅಂತ ಬಾಬಾ ಹೇಳಿದ್ದಾರೆ. ಸಾಮಾನ್ಯವಾಗಿ ಭಗವಂತನನ್ನು ನಿರಾಕಾರ ಅಂತ ಒಪ್ಕೊಳ್ತೇವಲ್ವಾ? ಹೌದು. ಮತ್ತೆ ಇದರಲ್ಲಿ ಹೇಗಿದ್ದಾರೆಯೋ ಹಾಗೆ ಅರಿಯುವುದು ಅಂದ್ರೆ ಬೇರೆ ಏನಾದ್ರೂ ವಿಶೇಷ ಅರ್ಥ ಇದೆಯಾ? ಖಂಡಿತ ಇದೆ. ಹೇಗಿದ್ದಾರೆಯೋ ಹಾಗೆ ಅರಿಯುವುದು ಅಂದ್ರೆ ಕೇವಲ ಒಂದು ಮಾಹಿತಿಯನ್ನು ಬುದ್ಧಿಯಲ್ಲಿ ಇಟ್ಟುಕೊಳ್ಳೋದಲ್ಲ. ಅವರು ನಿರಾಕಾರ, ಜ್ಯೋತಿರ್ಬಿಂದು, ಪರಮಧಾಮದ ನಿವಾಸಿ ಅಂತ ಬಾಯ್ಪಾಠ ಮಾಡೋದಲ್ಲ. ಓಹೋ, ಹಾಗಾದ್ರೆ ಇನ್ಯಾವುದು? ಬದಲಾಗಿ ಅವರ ಪ್ರಸ್ತುತ ಕಲ್ಯಾಣಕಾರಿ ಕರ್ತವ್ಯವನ್ನು, ಅವರ ಅಪಾರವಾದ ಪ್ರೀತಿಯನ್ನು ಹೃದಯದಿಂದ ಅನುಭವ ಮಾಡುವುದು. ಇಲ್ಲಿ ನಾವು ದಾದೀಜಿ ಪ್ರಕಾಶ್ಮಣಿಯವರ ಅಂದ್ರೆ ದಾದೀಜಿಯವರ ಜೀವನದ ನೈಜ ಉದಾಹರಣೆಯನ್ನು ನೋಡಬಹುದು. ದಾದೀಜಿಯವರು ತಂದೆಯ ಪರಿಚಯವನ್ನು ಬಹಳ ಸ್ಪಷ್ಟವಾಗಿ ಅರಿತಿದ್ರು ಅಲ್ವಾ? ಹೌದು. ದಾದೀಜಿಯವರು ಬಾಬಾರವರನ್ನು ಕೇವಲ ಭಗವಂತ ಅಂತ ಒಪ್ಕೊಳ್ಳಿಲ್ಲ. ಬಾಬಾ ಏನೇನ್ ಹೇಳಿದ್ರೋ ಅದು ತಮ್ಮ ಜೀವನದ ಪರಮ ಸತ್ಯ ಅಂತ ನಂಬಿದ್ರು. ಆದರೆ ಪ್ರಾಯೋಗಿಕ ಜೀವನದಲ್ಲಿ ಅಂದ್ರೆ ಪ್ರತಿದಿನದ ವ್ಯವಹಾರದಲ್ಲಿ ಪ್ರತಿಯೊಂದು ಮಾತನ್ನು ಅಕ್ಷರಶಃ ಪಾಲಿಸುವುದು ಅಷ್ಟು ಸುಲಭವೇ? ದಾದೀಜಿಯವರು ಅದನ್ನು ಹೇಗೆ ಸಾಧ್ಯವಾಗಿಸಿದರು? ಯಾಕೆಂದ್ರೆ ಅವರಲ್ಲಿ ಆ ಅಚಲವಾದ ನಿಶ್ಚಯ ಇತ್ತು. ಭಗವಂತನೇ ಬಂದು ನನಗೆ ಮಾರ್ಗದರ್ಶನ ನೀಡುತ್ತಿದ್ದಾರೆ ಅನ್ನೋ ಅರಿವು ಅವರ ಪ್ರತಿಯೊಂದು ನಡೆಯಲೂ ಇತ್ತು. ಬಾಬಾ ಅವರ ಪ್ರತಿಯೊಂದು ಮಾತನ್ನು ಅವರು ಅಚಲವಾದ ನಿಶ್ಚಯದಿಂದ ಪಾಲಿಸುತ್ತಿದ್ದರು. ಅವರ ಮುಖದಲ್ಲಿ ಸದಾ ಆ ನಿಶ್ಚಯದ ಕಾಂತಿ ಇರುತ್ತಿತ್ತು. ಇದನ್ನೇ ತಂದೆಯನ್ನು ಹೇಗಿದ್ದಾರೆಯೋ ಹಾಲೆ ಅರಿಯುವುದು ಅಂತ ಕರೆಯುವುದು. ಅರ್ಥ ಆಯ್ತು. ಎಲ್ಲರಿಗೂ ಈ ಸತ್ಯ ಒಮ್ಮೆಲೆ ತಿಳಿದುಬಿಟ್ರೆ ಜನಸಂದಣಿ ಆಗತ್ತೆ ಅಂತ ಬಾಬಾ ಹೇಳಿದ್ದಿದಕ್ಕೇನಾ? ಖಂಡಿತ. ಒಂದು ವೇಳೆ ಈ ಸತ್ಯ ಇಡೀ ಪ್ರಪಂಚಕ್ಕೆ ಒಮ್ಮೆಲೆ ತಿಳಿದುಬಿಟ್ರೆ ಏನಾಗುತ್ತೆ ಯೋಚಿಸಿ. ಈ ಜಗತ್ತಿನ ಪ್ರತಿಯೊಬ್ಬರೂ ಪರಮಾತ್ಮನ ಪ್ರೀತಿಗಾಗಿ, ಆ ಆಸ್ತಿಗಾಗಿ ಮುಗಿಬೀಳ್ತಾರೆ. ಅದಕ್ಕೆ ಬಾಬಾ ಹಾಗೆ ಹೇಳಿದ್ದು. ಆಹಾ, ಜನಸಂದಣಿಯ ಕಲ್ಪನೆಯೇ ಬಹಳ ರೋಮಾಂಚನಕಾರಿಯಾಗಿದೆ. ಇದೇ ವಿಷಯ ಇಂದಿನ ಮುರಳಿಯ ಪ್ರಶ್ನೆ ಉತ್ತರದಲ್ಲೂ ಬಂದಿದೆ. ಪ್ರಶ್ನೆ ಏನಿದೆ ಇವತ್ತು? ಬಾಬಾ ಕೇಳ್ತಾರೆ, 4 ಕಡೆಯೂ ಪ್ರತ್ಯಕ್ಷತೆಯ ನಗಾರಿಯು ಯಾವಾಗ ಮೊಳಗುತ್ತದೆ? ಅದಕ್ಕೆ ಉತ್ತರವಾಗಿ ಬಾಬಾ ಹೇಳ್ತಾರೆ, ಸ್ವಯಂ ಭಗವಂತನೇ ಬಂದು ಹಳೆಯ ಪ್ರಪಂಚವನ್ನು ವಿನಾಶ ಮಾಡಿ ಹೊಸ ಪ್ರಪಂಚವನ್ನು ಸ್ಥಾಪನೆ ಮಾಡಲು ಬಂದಿದ್ದಾರೆ ಎಂದು ಮನುಷ್ಯರಿಗೆ ಗೊತ್ತಾದಾಗ ನಗಾರಿಯು ಮೊಳಗುತ್ತದೆ. ಸರಿ.
ನಮ್ಮೆಲ್ಲರ ಸದ್ಗತಿ ಮಾಡುವ ತಂದೆಯು ಭಕ್ತಿಯ ಫಲವನ್ನು ಕೊಡಲು ಬಂದಿದ್ದಾರೆ ಇದರ ನಿಶ್ಚಯವಾದಾಗ ಪ್ರತ್ಯಕ್ಷತೆಯಾಗುತ್ತದೆ. 4 ಕಡೆ ಹಂಗಾಮಗಳುಂಟಾಗುತ್ತದೆ. ಹೌದು. ಭವಿಷ್ಯದಲ್ಲಿ ಬಾಂಬೆಯಿಂದ ಅಬುವರೆಗೆ ದರ್ಶನಕ್ಕಾಗಿ ಸಾಲು ನಿಲ್ತದೆ ಅಂತ ಕೂಡ ಬಾಬಾ ಹೇಳ್ತಾರೆ. ಬಾಂಬೆಯಿಂದ ಅಬು ಅಂದ್ರೆ 100 ಕಿಲೋಮೀಟರ್ಗಳ ದೂರ. ಇದನ್ನ ನಾವು ಅಕ್ಷರಶಃ ಭೌತಿಕ ಸಾಲು ಅಂತ ಅರ್ಥ ಮಾಡಿಕೊಳ್ಳಬೇಕಾ ಅಥವಾ ಇದು ಒಂದು ರೂಪಕವಾ? ಇದು ಭೌತಿಕ ದಟ್ಟಣೆಯನ್ನು ಸೂಚಿಸುತ್ತೆ ಮತ್ತು ಮಾನವ ಕುಲದ ಬೌದ್ಧಿಕ ಬದಲಾವಣೆಯನ್ನು ಸೂಚಿಸುತ್ತೆ. ಪ್ರಸ್ತುತ ಇಡೀ ಪ್ರಪಂಚವು ಅಜ್ಞಾನದ ಘೋರ ನಿದ್ರೆಯಲ್ಲಿದೆ ಅಲ್ವಾ? ಹೌದು, ಭೌತಿಕತೆಯೇ ಸರ್ವಸ್ವ ಅಂತ ಜನ ನಂಬಿದ್ದಾರೆ. ನಿಜ. ಆದರೆ ಕಣ್ಣಿಗೆ ಕಾಣದ ಆ ನಿರಾಕಾರ ಭಗವಂತನೇ ಬಂದು ಈ ಹಳೆಯದನ್ನೂ ನಾಶ ಮಾಡಿ ಸತ್ಯಯುಗವನ್ನು ಸ್ಥಾಪಿಸ್ತಿದ್ದಾನೆ ಅನ್ನೋ ಸತ್ಯ ಜಗತ್ತಿಗೆ ಅರಿವಾದಾಗ ಅದು ಮನುಕುಲದ ಅತಿ ದೊಡ್ಡ ಆಘಾತ ಮತ್ತು ಆನಂದದ ಕ್ಷಣ ಆಗಿರುತ್ತೆ. ಓಹೋ. ಅದು ಕೇವಲ ದೇಹದ ಸಾಲಲ್ಲ, ಇಡೀ ಪ್ರಪಂಚದ ಜನರ ಬುದ್ಧಿಯ ಸಾಲು. ಅವರ ಮನಸ್ಸಿನ ಗಮನ ಅಬುವಿನ ಕಡೆಗೆ ತಿರುಗುತ್ತೆ. ಈ ಜಗತ್ತಿನ ಸಾಧು ಸಂತರೆಲ್ಲರೂ ಬಂದು ಪರಮಾತ್ಮನ ಮುಂದೆ ತಲೆಬಾಗುತ್ತಾರೆ. ಆಗ 4 ಕಡೆ ಪ್ರತ್ಯಕ್ಷತೆಯ ನಗಾರಿ ಮೊಳಗುತ್ತೆ. ಅದ್ಭುತವಾದ ಚಿತ್ರಣ ಇದು. ಇದಕ್ಕೆ ಪೂರಕವಾಗಿ ಇಂದಿನ ಮುರಳಿಯಲ್ಲಿ ಒಂದು ಗೀತೆಯ ಸಾಲು ಬಂದಿದೆ. ಯಾರು ಪ್ರಿಯತಮನ ಜೊತೆ ಇದ್ದಾರೆಯೋ ಅನ್ನೋ ಗೀತೆ. ಬಹಳ ಅರ್ಥಗರ್ಭಿತವಾದ ಸಾಲುಗಳು. ಹೌದು. ಈ ಗೀತೆಯ ಸಾಲುಗಳು ಲೌಕಿಕ ಪ್ರೀತಿ ಮತ್ತು ಪಾರಲೌಕಿಕ ಪ್ರೀತಿಯ ನಡುವಿನ ವ್ಯತ್ಯಾಸವನ್ನು ಬಹಳ ಸ್ಪಷ್ಟವಾಗಿ ಹೇಳುತ್ತವೆ. ಲೌಕಿಕ ಪ್ರೀತಿಯಲ್ಲಿ ಸ್ವಾರ್ಥ ಇರುತ್ತೆ, ಆದರೆ ಪರಮಾತ್ಮನೆಂಬ ಪ್ರಿಯತಮನ ಜೊತೆಗಿನ ಪ್ರೀತಿ ಅತೀಂದ್ರಿಯ ಸುಖವನ್ನು ನೀಡುತ್ತೆ ಅಂತ ನಾವು ಪದೇ ಪದೇ ಕೇಳ್ತೇವೆ. ಸರಿ. ಅದೇ ಈ ಅತೀಂದ್ರಿಯ ಸುಖ ಅಂದ್ರೆ ನಿಖರವಾಗಿ ಏನು? ಸಾಮಾನ್ಯ ಖುಷಿಗೂ ಇದಕ್ಕೂ ಇರುವ ಮೂಲ ವ್ಯತ್ಯಾಸ ಏನಂತ ವಿವರಿಸ್ತೀರಾ? ಇದು ಬಹಳ ಪ್ರಮುಖವಾದ ಪ್ರಶ್ನೆ. ಸಾಮಾನ್ಯ ಖುಷಿ ನಮ್ಮ ಇಂದ್ರಿಯಗಳ ಮೇಲೆ ಆಧಾರಿತವಾಗಿರುತ್ತೆ ಗೊತ್ತಾ? ನಮಗೆ ಇಷ್ಟವಾದ ಊಟ ಸಿಕ್ಕಾಗ, ಯಾರಾದರೂ ನಮ್ಮನ್ನು ಹೊಗಳಿದಾಗ ಅಥವಾ ಆಫೀಸಲ್ಲಿ ಪ್ರಮೋಷನ್ ಸಿಕ್ಕಾಗ ಖುಷಿಯಾಗುತ್ತೆ. ಹೌದು, ಅದು ಪ್ರಪಂಚದ ಸಹಜ ಗುಣ. ಆದರೆ ಆ ವಸ್ತು ಅಥವಾ ವ್ಯಕ್ತಿ ನಮ್ಮಿಂದ ದೂರವಾದ ತಕ್ಷಣ ಆ ಖುಷಿ ಮಾಯ ಆಗ್ಬಿಡುತ್ತೆ. ಅದು ಕೇವಲ ತಾತ್ಕಾಲಿಕ. ಆದ್ರೆ ಅತೀಂದ್ರಿಯ ಸುಖ ಹಾಗಲ್ಲ. ಅಂದ್ರೆ ಅದು ಶಾಶ್ವತವಾ? ಹೌದು. ಅದು ಯಾವುದೇ ಭೌತಿಕ ವಸ್ತು, ವ್ಯಕ್ತಿ ಅಥವಾ ಇಂದ್ರಿಯಗಳ ಮೇಲೆ ಅವಲಂಬಿತವಾಗಿಲ್ಲ. ಅದು ಆತ್ಮದ ನೈಜ ಸ್ಥಿತಿ. ನಾವು ಆ ಪರಮಪಿತ ಜ್ಞಾನಸಾಗರನ ಜೊತೆ ನೇರ ಸಂಪರ್ಕ ಸಾಧಿಸಿದಾಗ ಆತ್ಮದೊಳಗಿನಿಂದ ಉಕ್ಕಿಬರುವ ಒಂದು ಅಗಾಧವಾದ, ಅಚಲವಾದ ಆನಂದ ಅದು. ವಾವ್! ಅಂದ್ರೆ ಹೊರಗಡೆ ಎಷ್ಟೇ ಚಂಡಮಾರುತ ಇದ್ರೂ ಒಳಗಡೆ ಒಂದು ಆಳವಾದ ಶಾಂತಿ ಇರುತ್ತೆ ಅಲ್ವಾ? ಖಂಡಿತವಾಗಿಯೂ. ಮುರಳಿಯ ಮುಂದಿನ ಸಾಲುಗಳು ಈ ಸ್ಥಿತಿಯನ್ನು ತಲುಪುವ ವಿಧಾನವನ್ನು ಹೇಳುತ್ತವೆ. ಬಾಬಾ ಹೇಳುತ್ತಾರೆ, ನಿಮ್ಮನ್ನು ನೀವು ಆತ್ಮಬಿಂದುವೆಂದು ತಿಳಿದುಕೊಳ್ಳಿ. ತಂದೆಯು ಜ್ಞಾನಸಾಗರನಾಗಿದ್ದಾರೆ. ಅವರನ್ನು ನೆನಪು ಮಾಡಬೇಕಾಗಿದೆ. ನೆನಪು ಮಾಡುವಂತಹ ಅಭ್ಯಾಸವೂ ಹೀಗಿರ್ಬೇಕು. ಅದು ನಿರಂತರವಾಗಿ ನೆನಪು ಉಳಿದುಬಿಡ್ಬೇಕು. ಅಂತ್ಯದಲ್ಲಿ ನಾವು ಆತ್ಮ ಶರೀರವಂತೂ ಇದೆ, ಆದರೆ ಬುದ್ಧಿಯಲ್ಲಿ ನಾನಾತ್ಮನು ಎನ್ನುವ ಜ್ಞಾನವಿರಬೇಕಾಗಿದೆ. ಹೌದು, ಇದು ನಿರಂತರ ಅಭ್ಯಾಸದಿಂದ ಬರುವಂಥದ್ದು. ಆದ್ರೆ ಈ ಮಾತನ್ನು ಕೇಳಲು ಬಹಳ ಚೆನ್ನಾಗಿದೆ. ಆದರೆ ಒಬ್ಬ ದೈನಂದಿನ ಜೀವನ ನಡೆಸುವ ವ್ಯಕ್ತಿ, ಅಂದ್ರೆ ಬೆಳಿಗ್ಗೆಯಿಂದ ಸಂಜೆಯವರೆಗೆ ಆಫೀಸ್ ಕೆಲ್ಸ, ಟ್ರಾಫಿಕ್, ಮನೆಯ ಜವಾಬ್ದಾರಿಗಳ ಮಧ್ಯೆ ಇರುವಾಗ ಈ ನಿರಂತರ ನೆನಪು ಪ್ರಾಯೋಗಿಕವಾಗಿ ಸಾಧ್ಯನಾ? ಪದೇ ಪದೇ ನಾವು ಈ ಶರೀರ ನಾನೇ ಅನ್ನೋ ದೇಹಾಭಿಮಾನಕ್ಕೆ ಜಾರ್ತೀವಲ್ವಾ? ಖಂಡಿತ ಜಾರ್ತೀವಿ. ಯಾಕಂದ್ರೆ ಜನ್ಮ ಜನ್ಮಾಂತರಗಳಿಂದ ನಮಗೆ ಆ ದೇಹಾಭಿಮಾನದ ಅಭ್ಯಾಸ ಆಗ್ಬಿಟ್ಟಿದೆ. ಆದ್ರೆ ಇದನ್ನ ದೈನಂದಿನ ಜೀವನದಲ್ಲಿ ಹೇಗೆ ಅಳವಡಿಸ್ಕೊಳ್ಬಹುದು ಅನ್ನೋದಕ್ಕೆ ಒಂದು ಸರಳವಾದ ಉದಾಹರಣೆ ನೋಡೋಣ. ಕಾರು ಓಡಿಸುವ ಚಾಲಕನನ್ನು ಗಮನಿಸು. ಸರಿ. ಅವನು ಟ್ರಾಫಿಕ್ನಲ್ಲಿ ಕಾರು ಓಡಿಸ್ತಿರ್ತಾನೆ, ಗೇರ್ ಬದಲಾಯಿಸ್ತಾನೆ, ಬ್ರೇಕ್ ಹಾಕ್ತಾನೆ, ಹೊರಗಿನ ಜಗತ್ತಿನ ಜೊತೆ ವ್ಯವಹರಿಸ್ತಾನೆ ಅಲ್ವಾ? ಹೌದು, ಅವನ ಪೂರ್ಣ ಗಮನ ಆ ಡ್ರೈವಿಂಗ್ ಮೇಲೆಯೇ ಇರುತ್ತೆ. ನಿಖರವಾಗಿ. ಆದ್ರೆ ಆ ಚಾಲಕ ಎಷ್ಟೇ ಬ್ಯುಸಿ ಇದ್ರೂ ಎಂದಿಗೂ ನಾನೇ ಈ ಕಾರು ಅಂತ ಭಾವಿಸುವುದಿಲ್ಲ. ಯಾರಾದ್ರೂ ಬಂದು ಕಾರಿಗೆ ಗೀಚಿದ್ರೆ ಕಾರಿಗೆ ಪೆಟ್ಟಾಯ್ತೆ ಹೊರತು ನನಗಲ್ಲ ಅನ್ನೋ ಸ್ಪಷ್ಟ ಮಾನಸಿಕ ಅಂತರ ಅವನಿಗಿರುತ್ತೆ. ಓ, ಅಂದ್ರೆ ಆ ಅಂತರ ನಮ್ಮ ದೇಹಕ್ಕೂ ನಮಗೂ ಇರ್ಬೇಕು ಅಂತಾನಾ? ಹೌದು. ನಾವೆಲ್ಲರೂ ಚೈತನ್ಯ ಆತ್ಮರು. ಈ ಶರೀರ ಎಂಬ ವಾಹನವನ್ನು ಓಡಿಸುವ ಚಾಲಕರು ನಾವು ಕಚೇರಿಯಲ್ಲಿ ಕೆಲಸ ಮಾಡಬಹುದು, ಮನೆಯವರ ಜೊತೆ ಮಾತನಾಡಬಹುದು. ಆದರೆ ನಾನು ಆತ್ಮ, ಈ ಶರೀರದ ಮೂಲಕ ಕರ್ಮ ಮಾಡಿಸ್ತಿದ್ದೇನೆ ಅನ್ನೋ ಆಂತರಿಕ ಅರಿವು ನಮಗೆ ಸದಾ ಇರಬೇಕು. ಇದು ಅದ್ಭುತವಾದ ದೃಷ್ಟಿಕೋನ. ಅಂದ್ರೆ
ಯಾರಾದ್ರೂ ನನ್ನ ಕೆಲಸವನ್ನು ಟೀಕಿಸಿದ್ರೆ ಅವರು ನನ್ನ ಕಾರಿಗೆ ಅಂದ್ರೆ ನನ್ನ ಪಾತ್ರಕ್ಕೆ ಅಥವಾ ದೇಹಕ್ಕೆ ಟೀಕಿಸ್ತಿದ್ದಾರೆಯೇ ಹೊರತು ನನಗೆ ಅಂದ್ರೆ ಆತ್ಮಕ್ಕೆ ಅಲ್ಲ ಅನ್ನೋ ಅರಿವಿದ್ರೆ ನಾವು ಎಂದಿಗೂ ದುಃಖಿಗಳಾಗೋದಿಲ್ಲ. ಹೌದು, ಅದೇ ನಿಜವಾದ ಆತ್ಮಿಕ ಸ್ಥಿತಿ. ಇದೇ ಸಂದರ್ಭದಲ್ಲಿ ನಾವು ಬ್ರಹ್ಮಬಾಬಾರವರ ಜೀವನವನ್ನು ನೆನಪಿಸಿಕೊಳ್ಳಬೇಕು. ಬ್ರಹ್ಮಬಾಬಾರವರ ಜೀವನದಲ್ಲಿ ಇದು ಹೇಗೆ ಅಳವಡಿಕೆಯಾಗಿತ್ತು? ಬಾಬಾ ಅವರು ಜವಾಬ್ದಾರಿಗಳಿಂದ ಓಡಿ ಹೋಗಲಿಲ್ಲ. ಅವರು ಲೌಕಿಕ ವ್ಯವಹಾರಗಳನ್ನು ನೋಡಿಕೊಳ್ಳುತ್ತಿದ್ರೂ, ನೂರಾರು ಮಕ್ಕಳ ಪಾಲನೆಯ ಜವಾಬ್ದಾರಿ ಅವರ ಮೇಲಿತ್ತು. ಆದ್ರೂ ಅವರ ಬುದ್ಧಿ ಸದಾ ಪರಮಧಾಮದಲ್ಲಿ ಶಿವಬಾಬಾನ ಜೊತೆ ಜೋಡಣೆಯಾಗಿತ್ತು. ವಾವ್! ಅವರು ಕೆಸರಿನಲ್ಲಿ ಅರಳಿದ ಕಮಲ ಪುಷ್ಪದಂತೆ ನಿರ್ಲೇಪರಾಗಿದ್ರು. ತಂದೆಯನ್ನು ನೆನಪು ಮಾಡಿದರೆ ಮುಖದಲ್ಲಿ ಎಂಥ ಕಾಂತಿ ಬರುತ್ತೆ ಅನ್ನೋದಕ್ಕೆ ಮುರುಳಿಯಲ್ಲಿ ಮದುವೆಯಾಗುವ ಕನ್ಯೆಯ ಉದಾಹರಣೆ ಕೂಡ ನೀಡಲಾಗಿದೆ. ಮದುವೆಯಾಗುವ ಕನ್ಯೆಯ ಮುಖದಲ್ಲಿ ವಿಶೇಷವಾದ ಖುಷಿ ಇರುತ್ತಲ್ವಾ? ಹೌದು, ಆ ಕನ್ಯೆಗೆ ತಾನು ಹೊಸ ಮನೆಗೆ ಹೋಗ್ತಿದ್ದೇನೆ ಅನ್ನೋ ಖುಷಿ ಇರುತ್ತೆ. ಹಾಗೆಯೇ ನಾವೀಗ ಭಗವಂತನಿಗೆ ಸೇರಿದವರು, ಅವನೇ ನಮ್ಮ ಪ್ರಿಯತಮ, ಶೀಘ್ರದಲ್ಲೇ ನಮ್ಮ ನಿಜವಾದ ಮನೆಗೆ ಹೋಗಲಿದ್ದೇವೆ ಅನ್ನೋ ನೆನಪು ಬಂದ್ರೆ ಸಾಕು, ನಮ್ಮ ಮುಖದಲ್ಲಿ ಆ ಅತೀಂದ್ರಿಯ ಸುಖದ ಕಾಂತಿ ಬೆಳಗ್ಬೇಕು. ಆ ಕಾಂತಿ ಬರುವುದು ನಿಜವಾದ ಜ್ಞಾನದಿಂದನೇ. ಆದ್ರೆ ಇಂದಿನ ಪ್ರಪಂಚದಲ್ಲಿ ಆ ಮೂಲ ಜ್ಞಾನವೇ ಮರೆಯಾಗಿದೆ. ಗೀತೆಯ ಭಗವಂತ ಯಾರು ಅನ್ನೋದು ಬಗ್ಗೆ ದೊಡ್ಡ ಗೊಂದಲ ಇದೆ ಜನರಲ್ಲೇ. ಖಂಡಿತ, ಭಕ್ತಿ ಮಾರ್ಗದಲ್ಲಿ ಆ ಗೊಂದಲ ಬಹಳ ಇದೆ. ಬಾಬಾ ಮುರಳಿಯಲ್ಲಿ ಹೇಳ್ತಾರೆ, ಮನ್ಮನಾಭವ ಎಂಬುದನ್ನು ಯಾರು ಹೇಳಿದರು? ಕೃಷ್ಣನು ಹೇಳಿದನೆಂದು ಅವರು ಹೇಳ್ತಾರೆ. ಪರಮಪಿತಾ ಪರಮಾತ್ಮ ಶಿವನು ಹೇಳಿದರೆಂದು ನೀವು ಒಪ್ಪುತ್ತೀರಾ? ರಾತ್ರಿ ಹಗಲಿನ ಅಂತರವಿದೆ. ಶಿವಜಯಂತಿಯ ಜೊತೆ ಗೀತಾ ಜಯಂತಿ ಆಗ್ತದೆ. ಒಂದು ವೇಳೆ ಕೃಷ್ಣನೀ ಗೀತೆಯನ್ನು ಹೇಳಿದ್ದರೆ ಅದರಲ್ಲಿ ತಪ್ಪೇನಿದೆ ಅಂತ ಯಾರಾದ್ರೂ ಕೇಳ್ಬೋದು. ಕೃಷ್ಣ ಮತ್ತು ಶಿವನ ಪಾತ್ರದ ನಡುವಿನ ಮೂಲ ವ್ಯತ್ಯಾಸ ಏನು? ಕೃಷ್ಣ ಮತ್ತು ಶಿವನ ನಡುವೆ ರಾತ್ರಿ ಮತ್ತು ಹಗಲಿನಷ್ಟು ವ್ಯತ್ಯಾಸವಿದೆ ಗೊತ್ತಾ? ಕೃಷ್ಣ ಸತ್ಯಯುಗದ ಮೊದಲ ರಾಜ್ಕುಮಾರ. ಆತ ಸಂಪೂರ್ಣ ಪವಿತ್ರ ಆತ್ಮ, ದೈವಿ ಗುಣಗಳ ಸಾಕಾರ ರೂಪ. ಸರಿ. ಆದರೆ ಆತ ಜನನ ಮರಣದ ಚಕ್ರದಲ್ಲಿ ಬರುವವನು. ಆದರೆ ಗೀತೆಯಲ್ಲಿ ಭಗವಂತನು ನಾನು ಅಜನ್ಮ ಅಭೋಕ್ತ ಅಂತ ಹೇಳ್ತಾನೆ. ಪತಿತರನ್ನು ಪಾವನರನ್ನಾಗಿ ಮಾಡುವವನು, ಸರ್ವರ ಸದ್ಗತಿದಾತ ಕೇವಲ ಒಬ್ಬನೇ ನಿರಾಕಾರ ತಂದೆ ಶಿವ. ಆದ್ರೆ ಮನುಷ್ಯರು ಭಗವಂತನನ್ನು ಸರ್ವವ್ಯಾಪಿ ಅಂತ ಹೇಳ್ಬಿಟ್ರಲ್ವಾ? ಹೌದು. ತಾರ್ಕಿಕವಾಗಿ ಯೋಚಿಸಿ, ಭಗವಂತ ಕಣಕಣದಲ್ಲಿದ್ರೆ, ಎಲ್ಲರಲ್ಲೂ ಇದ್ರೆ ಪ್ರಪಂಚ ಇಷ್ಟು ದುಃಖಮಯವಾಗಿ ಭ್ರಷ್ಟವಾಗಿ ಯಾಕಿರ್ತಿತ್ತು? ತಂದೆ ಎನ್ನುವವನು ಎಲ್ಲರೊಳಗೂ ಇರಲು ಸಾಧ್ಯನಾ? ಖಂಡಿತ ಇಲ್ಲ. ಎಲ್ಲ ಕಲ್ಲಿನಂತಹ ಬುದ್ಧಿಯನ್ನು ಪಾರಸಮಣಿಯನ್ನಾಗಿ ಮಾಡುವನು ಒಬ್ಬನೇ ತಂದೆ. ಆ ತಂದೆಯೇ ಗೀತೆಯ ನಿಜವಾದ ಭಗವಂತ. ಈ ಸರ್ವವ್ಯಾಪಿ ಅನ್ನೋ ತಪ್ಪು ಕಲ್ಪನೆಯಿಂದಲೇ ಮನುಷ್ಯರು ಭಗವಂತನೊಂದಿಗಿನ ವೈಯಕ್ತಿಕ ಸಂಬಂಧವನ್ನ ಕಳೆದುಕೊಂಡ್ರು ಅನ್ಸುತ್ತೆ. ಹೌದು, ಸಂಪೂರ್ಣವಾಗಿ ಕಳೆದುಕೊಂಡ್ರು. ಇದೇ ರೀತಿ ಧರ್ಮಗಳ ವಿಷಯದಲ್ಲೂ ಬಹಳ ಗೊಂದಲಗಳಿವೆ. ಬಾಬಾ ಮುರ್ಲಿಯಲ್ಲಿ ಸೃಷ್ಟಿಚಕ್ರದ ರಹಸ್ಯವನ್ನ ಬಿಚ್ಚಿಡ್ತಾರೆ. ಬಾಬಾ ಹೇಳ್ತಾರೆ, ಬ್ರಾಹ್ಮಣ, ದೇವತಾ, ಕ್ಷತ್ರಿಯ ಧರ್ಮವನ್ನು ಪರಮಪಿತನು ಸ್ಥಾಪನೆ ಮಾಡ್ತಾರೆ. ಇಸ್ಲಾಮಿ, ಬೌದ್ಧಿ ಮತ್ತು ಕ್ರಿಶ್ಚಿಯನ್ ಇವು ಮುಖ್ಯ ಧರ್ಮಗಳಾಗಿವೆ. ಆದಿ ಸನಾತನ ದೇವಿ ದೇವತಾ ಧರ್ಮವು ಎಲ್ಲದಕ್ಕಿಂತ ಶ್ರೇಷ್ಠವಾಗಿದೆ ಅಂತ ಬಾಬಾ ಹೇಳ್ತಾರೆ. ಇಲ್ಲೊಬ್ಬ ಪ್ರಶ್ನೆ ಕಾಡುತ್ತೆ, ಎಲ್ಲರೂ ತಮ್ಮ ಮೂಲ ಧರ್ಮವನ್ನ ಹೇಗೆ ಮರೆತರು? ಈ ಸೃಷ್ಟಿಯ ಮರ ಹೇಗೆ ಕವಲೊಡೀತು? ಈ ಸಂಪೂರ್ಣ ಸೃಷ್ಟಿಚಕ್ರವನ್ನು ಅರ್ಥ ಮಾಡಿಕೊಳ್ಳಲು ನಾವೊಂದು ಆಲದ ಮರದ ಉದಾಹರಣೆಯನ್ನು ತೆಗೆದುಕೊಳ್ಳಬೇಕು. ಆಲದ ಮರವನ್ನು ಒಮ್ಮೆ ಕಲ್ಪಿಸಿಕೊಳ್ಳಿ. ಸರಿ. ಅದರ ಬಲವಾದ ದಪ್ಪವಾದ ಮೂಲಕಾಂಡವೇ ಆದಿ ಸನಾತನ ದೇವಿ ದೇವತಾ ಧರ್ಮ. ಇದು ಸತ್ಯಯುಗದಲ್ಲಿತ್ತು. ಆದರೆ ಸಮಯ ಕಳೆದಂತೆ, ಆ ಮರ ಬೆಳೆಯುತ್ತಾ ಹೋದಂತೆ ಬೇರೆ ಬೇರೆ ಕೊಂಬೆಗಳು ಹುಟ್ಕೊಳ್ತವೆ. ಈ ಕೊಂಬೆಗಳೇ ಇಸ್ಲಾಮಿ, ಬೌದ್ಧ, ಕ್ರಿಶ್ಚಿಯನ್ ಮುಂತಾದ ಧರ್ಮಗಳು. ಓ, ಅಂದ್ರೆ ಮೂಲಕಾಂಡ ಕಣ್ಮರೆ ಆಯ್ತಾ? ನಿಖರವಾಗಿ. ಆಲದ ಮರದ ವಿಶೇಷತೆಯೇ ಅದು. ಅದರ ಬೇರುಗಳು ಮೇಲಿಂದ ಕೆಳಗೆ ಬಂದು ಹೊಸ ಕಾಂಡಗಳಂತೆ ಬೆಳಿತವೆ ಮತ್ತು ಮೂಲಕಾಂಡ ಕಾಲಕ್ರಮೇಣ ಮರೆಯಾಗ್ಬಿಡುತ್ತೆ. ಇಂದು ಮನುಷ್ಯರು ಕೇವಲ ಆ ಕೊಂಬೆಗಳಲ್ಲಿ, ಚಿಕ್ಕ ಚಿಕ್ಕ ಟೊಂಗೆಗಳಲ್ಲಿ ಕುಳಿತುಕೊಂಡಿದ್ದಾರೆ. ಅರ್ಥ ಆಗ್ತಿದೆ. ಆ ಕೊಂಬೆಗಳೇ ತಮ್ಮ ಅಸ್ತಿತ್ವ ಅಂತ ನಂಬಿ ತಾವು ಬೇರೆ ಬೇರೆ ಧರ್ಮದವರು ಅಂತ ಜಗಳವಾಡುತ್ತಿದ್ದಾರೆ. ಆದರೆ ವಾಸ್ತವದಲ್ಲಿ ಎಲ್ಲರ ತಂದೆ ಒಬ್ಬನೇ. ನಾವೆಲ್ಲರೂ ಆ ಒಂದೇ ಮರದ ಭಾಗ ಅನ್ನೋ ಸತ್ಯವನ್ನ ಮರೆತುಬಿಟ್ಟಿದ್ದಾರೆ. ಈಗ ಭಗವಂತನೇ ಬಂದು ಮತ್ತೆ ಆ ಮೂಲಕಾಂಡದ ಬೀಜವನ್ನು ಬಿತ್ತುತ್ತಿದ್ದಾನೆ. ಅದೇ ಬ್ರಾಹ್ಮಣ ಧರ್ಮ. ಇದು ಎಂಥ ಸ್ಪಷ್ಟವಾದ ಮತ್ತು ತಾರ್ಕಿಕವಾದ ಚಿತ್ರಣ ಅಲ್ವಾ? ನಾವೆಲ್ಲರೂ ಒಂದೇ ಮರದ ಕೊಂಬೆಗಳು ಅನ್ನೋ ಅರಿವು ಬಂದ್ರೆ ಜಗತ್ತಿನ ಮುಕ್ಕಾಲ್ಪಾಲು ಜಗಳಗಳು ಅಲ್ಲಿಗೆ ನಿಂತೋಗ್ತವೆ. ಖಂಡಿತ. ಜ್ಞಾನದ ಕೊರತೆಯಿಂದಲೇ ಜಗಳಗಳಾಗೋದು. ಹೌದು.
ಈಗ ಯೋಗ ಬಲ ಮತ್ತು ಆಸ್ತಿಯ ಬಗ್ಗೆ ಬಾಬಾ ಏನ್ ಹೇಳ್ತಾರೆ ಅಂತ ನೋಡೋಣ. ಬಾಬಾ ಹೇಳ್ತಾರೆ, ನೀವು ಯೋಗ ಬಲದಿಂದ ವಿಶ್ವದ ಮಾಲೀಕರಾಗುತ್ತೀರಿ. 21 ಜನ್ಮಗಳ ಆಸ್ತಿಯು ನಿರಾಕಾರ ತಂದೆಯಿಂದಲೇ ಸಿಗುತ್ತದೆ. ಉಳಿದೆಲ್ಲರೂ ಅಲ್ಪಕಾಲದ ಸುಖ ಕೊಡುವವರಾಗಿದ್ದಾರೆ. ಯೋಗ ಬಲದಿಂದ 21 ಜನ್ಮಗಳ ಆಸ್ತಿ ಸಿಗುತ್ತೆ ಅಂದ್ರೆ ಕೇಳಲು ಒಂದು ಕಾಲ್ಪನಿಕ ಕಥೆಯಂತೆ ಅನ್ನಿಸಬಹುದು. ಇಂದಿನ ವೈಜ್ಞಾನಿಕ ಯುಗದಲ್ಲಿ ಈ ಯೋಗ ಬಲ ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ನಾವು ಹೇಗೆ ಅರ್ಥ ಮಾಡ್ಕೊಳ್ಬೇಕು? ಯೋಗಬಲ ಅಂದ್ರೆ ಯಾವುದೇ ಜಾದೂ ಅಲ್ಲ. ಅದು ಸಂಪೂರ್ಣವಾಗಿ ವೈಜ್ಞಾನಿಕ ಮತ್ತು ಮಾನಸಿಕ ಪ್ರಕ್ರಿಯೆ. ಯೋಗ ಅಂದ್ರೆ ಜೋಡಣೆ. ನಾವು ನಮ್ಮ ಮನಸ್ಸು ಮತ್ತು ಬುದ್ಧಿಯನ್ನ ಪರಮಶಕ್ತಿಯಾದ ಶಿವಬಾಬಾನ ಜೊತೆ ನಿರಂತರವಾಗಿ ಜೋಡಿಸಿದಾಗ ನಮ್ಮ ಆತ್ಮದಲ್ಲಿ ಅಡಗಿರುವ ಹಳೆ ನಕಾರಾತ್ಮಕ ಸಂಸ್ಕಾರಗಳು ನಾಶವಾಗುತ್ತವೆ. ಓಹೋ. ನಮ್ಮ ಒಳಗೆ ಪವಿತ್ರತೆ ಮತ್ತು ಶಕ್ತಿ ಶೇಖರಣೆಯಾಗುತ್ತೆ. ಈ ಶೇಖರಣೆಯಾದ ಆಧ್ಯಾತ್ಮಿಕ ಶಕ್ತಿಯೇ ಯೋಗಬಲ. ಇದನ್ನ ನಮ್ಮ ದೈನಂದಿನ ಜೀವನದ ದೃಷ್ಟಾಂತದಿಂದ ಅರ್ಥಮಾಡಿಕೊಳ್ಳಬಹುದು. ದಯವಿಟ್ಟು ಹೇಳಿ. ಇಂದಿನ ದಿನಗಳಲ್ಲಿ ಯಾರಿಗಾದರೂ ಲಾಟರಿಯಲ್ಲಿ 2-4 ಕೋಟಿ ರೂಪಾಯಿ ಬಂದರೆ ಅಥವಾ ಯಾರೋ ಪ್ರಭಾವಿ ವ್ಯಕ್ತಿ ಸಹಾಯ ಮಾಡಿದ್ರೆ ಮನುಷ್ಯರು ಎಷ್ಟು ಹಿಗ್ಬಿಡ್ತಾರೆ ಅಲ್ವಾ? ಆ ಸುಖ ಶಾಶ್ವತವೇ? ಇಲ್ಲ, ಖಂಡಿತ ಇಲ್ಲ. ದುಡ್ಡು ಇರ್ಬೋದು, ಆದ್ರೆ ನೆಮ್ಮದಿ ಇರೋದಿಲ್ಲ. ಹೌದು, ಹಣ ಇರ್ಬೋದು, ಆದರೆ ನೆಮ್ಮದಿ ಇರುವುದಿಲ್ಲ. ಆದರೆ ಶಿವಬಾಬಾ ನಮಗೆ ನೀಡುತ್ತಿರುವ ಆಸ್ತಿ ಎಂಥದು ಗೊತ್ತೇ? ಆತ್ಮವನ್ನು ಸಂಪೂರ್ಣವಾಗಿ ಚಾರ್ಜ್ ಮಾಡಿ ಮುಂದಿನ 21 ಜನ್ಮಗಳ ಕಾಲ ನಿರಂತರ ಆರೋಗ್ಯ, ಐಶ್ವರ್ಯ ಮತ್ತು ಶಾಂತಿಯನ್ನು ನೀಡುವಂತಹ ಭಾಗ್ಯ ಅದು. ವಾಹ್! ಅಂದ್ರೆ ಭೌತಿಕ ಲಾಟ್ರಿ ಕೇವಲ ಈ ಜನ್ಮದ ಕೆಲವು ವರ್ಷಗಳಿಗೆ ಮಾತ್ರ, ಆದ್ರೆ ಯೋಗಬಲದ ಲಾಟ್ರಿ ಜನ್ಮಾಂತರಗಳಿಗೆ ಸಿಗುತ್ತೆ. ನಿಖರವಾಗಿ. ಇದಕ್ಕೆ ನಮ್ಗೆ ಪ್ರಾಯೋಗಿಕ ಉದಾಹರಣೆಗಳು ಸಿಗ್ತವೆಯಾ? ಖಂಡಿತ ಸಿಗ್ತವೆ. ಇಲ್ಲಿ ನಾವು ಮಮ್ಮ ಅವರ ಪ್ರಾಯೋಗಿಕ ಉದಾಹರಣೆಯನ್ನು ನೋಡಬೇಕು. ಮಮ್ಮ ಅವರ ಜೀವನ ಹೇಗಿತ್ತು? ಭೌತಿಕವಾಗಿ ಅವರ ಬಳಿ ಯಾವುದೇ ಬ್ಯಾಂಕ್ ಬ್ಯಾಲೆನ್ಸ್ ಇರಲಿಲ್ಲ, ಅರಮನೆ ಇರಲಿಲ್ಲ. ಸರಳವಾದ ಜೀವನ ಅವರದು. ಖುಷಿ ಮತ್ತು ಯೋಗಬಲ ಇತ್ತು. ಅವರ ಪ್ರತಿ ನುಡಿಯಲ್ಲೂ, ಅವರ ಪ್ರಶಾಂತ ನಡಿಗೆಯಲ್ಲೂ ಒಂದು ರಾಯಾಲ್ಕಿ ಇತ್ತು. ನಾನು ಭವಿಷ್ಯದ ವಿಶ್ವದ ಮಹಾರಾಣಿ ಆಗುತ್ತಿದ್ದೇನೆ ಅನ್ನೋ ನಿಶ್ಚಯ ಅವರ ಪ್ರತಿ ಕರ್ಮದಲ್ಲೂ ಸ್ಪಷ್ಟವಾಗಿ ಕಾಣುತ್ತಿತ್ತು. ವಾವ್! ಆ ಆಸ್ತಿಯ ನಿಶ್ಚಯ ಅವರನ್ನು ಅಚಲವಾಗಿಟ್ಟಿತ್ತು. ಅದಕ್ಕೆ ಬಾಬಾ ಹೇಳ್ತಾರೆ, ಈ ಆಸ್ತಿಯನ್ನು ನಾವಷ್ಟೇ ಪಡೆಯೋದಲ್ಲ, ಜ್ಞಾನದಾನ ಮಾಡುವುದು. ಅಂದ್ರೆ ತಂದೆಯ ಪರಿಚಯವನ್ನು ಇತರರಿಗೆ ಕೊಡುವುದೇ ಜಗತ್ತಿನ ಅತೀ ದೊಡ್ಡ ಪುಣ್ಯದ ಕರ್ಮ. ಜ್ಞಾನದಾನವೇ ಶ್ರೇಷ್ಠ ದಾನ. ಆ ಆಂತರಿಕ ರಾಯಾಲ್ಟಿ ನಮ್ಮೆಲ್ಲರಲ್ಲೂ ಬರಬೇಕು. ಈಗ ನಾವು ಮುರುಳಿಯ ಅತ್ಯಂತ ಪ್ರಮುಖ ಭಾಗಗಳಿಗೆ ಬರೋಣ. ಅಲ್ಲಿ ಬಾಬಾ ನಮಗೆ ಪ್ರತಿದಿನದ ಧಾರಣೆ ಮತ್ತು ಶಕ್ತಿಶಾಲಿ ಅಭ್ಯಾಸಗಳನ್ನು ನೀಡಿದ್ದಾರೆ. ನಾನು ಇಂದಿನ ಧಾರಣೆಯ 2 ಮುಖ್ಯ ಅಂಶಗಳನ್ನು ಓದುತ್ತೇನೆ. ಸರಿ. ಮೊದಲನೆಯದು, ಅದೃಷ್ಟವಂತರಾಗಲು ಒಬ್ಬ ತಂದೆಯೊಂದಿಗೆ ಸತ್ಯಸತ್ಯವಾದ ಪ್ರೀತಿಯನ್ನು ಇಡಬೇಕಾಗಿದೆ. ಪ್ರೀತಿಯನ್ನು ಇಡುವುದು ಅಂದ್ರೆ ಹೆಜ್ಜೆ ಹೆಜ್ಜೆಯಲ್ಲಿ ಅವರೊಬ್ಬರ ಶ್ರೀಮತದನುಸಾರವೇ ನಡೆಯುತ್ತಿರುವುದು. ಉತ್ತರಿಸುವುದು. ಈ ಧಾರಣೆ ಬಹಳ ಸ್ಪಷ್ಟವಾಗಿದೆ ಅಲ್ವಾ? ಪ್ರೀತಿ ಅನ್ನೋದು ಕೇವಲ ಭಾವನಾತ್ಮಕ ಪದವಲ್ಲ, ಅದು ನಮ್ಮ ಕರ್ಮದಲ್ಲಿ ಕಾಣಬೇಕು. ನಾವು ಬಾಬಾರವರನ್ನು ಪ್ರೀತಿಸ್ತೇವೆ ಅಂದರೆ ಅವರ ಶ್ರೀಮತವನ್ನು, ಅಂದ್ರೆ ಅವರ ನಿರ್ದೇಶನಗಳನ್ನು ಪ್ರತಿ ಹೆಜ್ಜೆಯಲ್ಲೂ ಪಾಲಿಸಬೇಕು. ಇದು ಮೊದಲನೇ ಹೆಜ್ಜೆ. ಹೌದು. ಎರಡನೆಯದಾಗಿ, ಸ್ವಯಂ ಉದ್ಧಾರ ಮಾತ್ರವಲ್ಲ, ಬೇರೆಯವರಿಗೆ ಭಗವಂತನ ಪರಿಚಯ ನೀಡುವುದೇ ನಿಜವಾದ ಸಮಾಜ ಸೇವೆ. ನಾವು ಯಾರಿಗಾದರೂ ಹಣ ಕೊಟ್ರೆ ಅದು ಸ್ವಲ್ಪ ಸಮಯದ ಸಹಾಯ ಆಗಬಹುದು, ಆದರೆ ಜ್ಞಾನ ಕೊಟ್ರೆ ಅದು ಜನ್ಮಾಂತರದ ಸಹಾಯ ಆಗುತ್ತೆ. ಖಂಡಿತವಾಗಿಯೂ. ಧಾರಣೆಯ ನಂತರ ಇಂದಿನ ವರದಾನದ ಕಡೆಗೆ ಗಮನ ಹರಿಸೋಣ. ವರದಾನ ಹೀಗಿದೆ: ತಮ್ಮ ದೃಷ್ಟಿ ಹಾಗೂ ವೃತ್ತಿಯ ಪರಿವರ್ತನೆಯ ಮೂಲಕ ಸೃಷ್ಟಿಯನ್ನು ಪರಿವರ್ತಿಸುವ ಸಾಕ್ಷಾತ್ಕಾರ ಮೂರ್ತಿ ಭವ. ವರದಾನದಲ್ಲಿ ಕಣ್ಣುಗಳನ್ನು ಜಾದುವಿನ ಡಬ್ಬಿ ಅಂತ ಕರೆಯಲಾಗಿದೆ. ಇದು ಬಹಳ ಸುಂದರವಾದ ಕಲ್ಪನೆ. ಆದ್ರೆ ಕಣ್ಣುಗಳು ಹೇಗೆ ಜಾದು ಮಾಡಲು ಸಾಧ್ಯ? ನೋಡಿ, ಆಧ್ಯಾತ್ಮಿಕ ಭಾಷೆಯಲ್ಲಿ ದೃಷ್ಟಿ ಕೇವಲ ನೋಡುವ ಪ್ರಕ್ರಿಯೆಯಲ್ಲ, ಅದು ಶಕ್ತಿಯನ್ನು ವರ್ಗಾಯಿಸುವ ಮಾಧ್ಯಮ. ನಮ್ಮ ಒಳಗಿನ ವೃತ್ತಿ ಅಂದ್ರೆ ನಮ್ಮ ಆಲೋಚನಾ ಲಹರಿ, ನಮ್ಮ ಭಾವನೆ ಪವಿತ್ರವಾದರೆ ನಮ್ಮ ದೃಷ್ಟಿಯೂ ದಿವ್ಯವಾಗುತ್ತೆ. ನಮ್ಮ ದೃಷ್ಟಿಯಲ್ಲಿ ಯಾವುದೇ ದೇಹಾಭಿಮಾನದ ಕಲ್ಮಶ ಇಲ್ಲದಿದ್ದಾಗ ನಮ್ಮನ್ನು ನೋಡುವ ಇತರ ಆತ್ಮರಿಗೆ ಒಂದು ವಿಶೇಷವಾದ ಕಂಪನ ಅಂದ್ರೆ ವೈಬ್ರೇಷನ್ ತಲುಪುತ್ತೆ. ಅವರಿಗೆ ತಮ್ಮ ನಿಜವಾದ ಆತ್ಮಿಕ ಸ್ವರೂಪ ಮತ್ತು ಪರಮಧಾಮದ ಸಾಕ್ಷಾತ್ಕಾರ ಆಗುತ್ತೆ. ಓಹೋ. ಅಂದ್ರೆ ನೀವು ಯಾರನ್ನಾದರೂ ನೋಡಿದಾಗ ನಿಮ್ಮ ಕಣ್ಣುಗಳ ಮೂಲಕ ಅವರಿಗೆ ಶಾಂತಿಯ ಅನುಭವವಾಗುತ್ತೆ. ಅದೇ ಕಣ್ಣುಗಳು ಮಾಡುವ ಜಾದು. ನಮ್ಮ ದೃಷ್ಟಿ ಬದಲಾದರೆ ನಮ್ಮ ಸುತ್ತಲಿನ ಸೃಷ್ಟಿ ತಾನಾಗೇ ಪರಿವರ್ತನೆಯಾಗುತ್ತೆ.
ನಾವು ಪ್ರಪಂಚವನ್ನು ನೋಡುವ ದೃಷ್ಟಿಕೋನವೇ ಪ್ರಪಂಚವನ್ನು ಬದಲಾಯಿಸುತ್ತೆ ಅನ್ನೋದು ಬಹಳ ಗಹನವಾದ ಸತ್ಯ. ಇಂದಿನ ಸ್ಲೋಗನ್ ಕೂಡ ನೋಡೋಣ. ಸೇವೆಯ ಉಮ್ಮಂಗ, ಉತ್ಸಾಹದ ಜೊತೆ ಬೇಹದ್ದಿನ ವೈರಾಗ್ಯ ವೃತ್ತಿಯೇ ಸಫಲತೆಗೆ ಆಧಾರವಾಗಿದೆ. ಸರಿ. ಸೇವೆ ಮಾಡಬೇಕು, ಆದ್ರೆ ವೈರಾಗ್ಯವೂ ಇರ್ಬೇಕು. ಇವೆರಡು ವಿರುದ್ಧ ದಿಕ್ಕಿನ ಪದಗಳಂತೆ ಕಾಣುತ್ತವಲ್ವೇ? ಮೇಲ್ನೋಟಕ್ಕೆ ಹಾಗೆ ಕಾಣುತ್ತೆ, ಆದರೆ ಇವೆರಡರ ಸಮತೋಲನವೇ ಯೋಗಿಯ ಜೀವನ. ಸೇವೆ ಮಾಡುವಾಗ ನಮ್ಮಲ್ಲಿ ಅಪಾರವಾದ ಉತ್ಸಾಹ ಇರಬೇಕು, ಆದರೆ ಆ ಸೇವೆ ಮಾಡಿದ ನಂತರ ನಾನು ಮಾಡಿದೆ, ನನಗೆ ಗೌರವ ಸಿಗ್ಬೇಕು, ಜನ ನನ್ನನ್ನು ಹೊಗಳಬೇಕು ಅನ್ನೋ ಅಪೇಕ್ಷೆ ಬರುತ್ತೆ ನೋಡಿ. ಹೌದು, ಅಲ್ಲಿ ನಾವು ಸೋಲ್ತೇವಲ್ವಾ? ನಿಖರವಾಗಿ ಅಲ್ಲಿ ನಾವು ಸೋಲ್ತೇವೆ. ಬೇಹದ್ದಿನ ವೈರಾಗ್ಯ ಅಂದ್ರೆ ಆ ಫಲದ ಅಪೇಕ್ಷೆಯಿಂದ ಮುಕ್ತರಾಗುವುದು. ಸೇವೆ ಮಾಡೋ, ಸಂಪೂರ್ಣವಾಗಿ ತೊಡಗಿಸ್ಕೋ, ಆದರೆ ಫಲವನ್ನು ಮತ್ತು ಅಹಂಕಾರವನ್ನು ಬಾಬನಿಗೆ ಅರ್ಪಿಸು. ಈ ನಿರಪೇಕ್ಷ ಭಾವನೆಯೇ ನಮಗೆ ಸಫಲತೆಯನ್ನು ತಂದುಕೊಡುತ್ತೆ. ಬಹಳ ಸುಂದರವಾದ ವಿವರಣೆ. ಈಗ ಇಂದಿನ ಅವ್ಯಕ್ತ ಇಶಾರೆಯನ್ನು ಗಮನಿಸೋಣ. ಮಹಾನರಾಗಲು ಮಧುರತೆ ಮತ್ತು ನಮ್ರತೆಯ ಗುಣ ಧಾರಣೆ ಮಾಡಿ ಅಂತ ಇದೆ. ನಮ್ರತೆ ಮತ್ತು ಮಧುರತೆಯ ಶಕ್ತಿಯ ಬಗ್ಗೆ ನಾವೆಲ್ಲರೂ ಕೇಳಿರ್ತೇವಲ್ವಾ? ಹೌದು. ನಮ್ರತೆ ಮತ್ತು ಮಧುರತೆ ನಮ್ಮ ಜೀವನದ ಅತಿ ದೊಡ್ಡ ಆಭರಣಗಳಾಗಬೇಕು. ನಮ್ಮ ಮಾತುಗಳಲ್ಲಿನ ಸಿಹಿ ಇತರರ ಜೀವನದ ಕಹಿಯನ್ನ ದೂರ ಮಾಡುತ್ತೆ. ಸರಿ. ಯಾರ ವಾಣಿಯಲ್ಲಿ ಮಧುರತೆಯ ಜೇನುತುಪ್ಪ ಇರುತ್ತದೆಯೋ ಅವರು ಯಾರ ಮನಸ್ಸನ್ನಾದರೂ ಗೆಲ್ಲಬಹುದು. ಎಂತಹ ಕಠಿಣ ಸನ್ನಿವೇಶವನ್ನಾದರೂ ಅವರು ಬಹಳ ಸುಲಭವಾಗಿ ದಾಟ್ತಾರೆ. ಅಸಫಲತೆ ಅವರ ಜೀವನದಿಂದ ಸಂಪೂರ್ಣವಾಗಿ ಮಾಯವಾಗುತ್ತೆ. ಅಂಥವರೇ ಈ ಪ್ರಪಂಚದಲ್ಲಿ ನಿಜವಾದ ಮಹಾನರು ಎನ್ಸ್ಕೊಳ್ತಾರೆ. ನಾವು ಇಂದಿನ ಮುರಳಿಯ ಬಹಳ ಆಳವಾದ ಅಂಶಗಳನ್ನು ಚರ್ಚಿಸಿದೆವು. ಈ ಎಲ್ಲವನ್ನೂ ಒಂದೇ ಬಾರಿಗೆ ನೆನಪಿಟ್ಟುಕೊಳ್ಳುವುದು ಕಷ್ಟವಾಗಬಹುದು. ಹಾಗಾಗಿ ಇಂದಿನ ಸಂಪೂರ್ಣ ಮುರಳಿಯ ಸಾರಾಂಶ ಅಭ್ಯಾಸವನ್ನು ಒಂದೇ ನಿಮಿಷದಲ್ಲಿ ಮಾಡೋಣ. ಖಂಡಿತ. ಇಂದಿನ ಮುರಳಿಯಿಂದ ನಾವು ಮುಖ್ಯವಾಗಿ 3 ಬಿಂದುಗಳನ್ನು ನಮ್ಮ ಬುದ್ಧಿಯಲ್ಲಿ ಅಚ್ಚೊತ್ಕೊಳ್ಬೇಕು. ಮೊದಲನೆಯದು ಮನ್ಮನಾಭವ. ಕಾರು ಓಡಿಸುವ ಚಾಲಕನಂತೆ ದೈನಂದಿನ ಜೀವನದಲ್ಲಿ ಕರ್ಮ ಮಾಡುತ್ತಲೇ ನಾನು ಆತ್ಮ ಎಂಬ ನಿರಂತರ ಅರಿವಿನಲ್ಲಿ ತಂದೆಯನ್ನ ನೆನಪು ಮಾಡುವುದು. ಸರಿ. ಎರಡನೆಯದು ಈ ನೆನಪಿನಿಂದ ಸಿಗುವ ಅತೀಂದ್ರಿಯ ಸುಖದ ಅನುಭವವನ್ನು, ಆ ಆಂತರಿಕ ರಾಯಲ್ಟಿಯನ್ನು ನಮ್ಮ ಮುಖದಲ್ಲಿ, ನಮ್ಮ ದೃಷ್ಟಿಯಲ್ಲಿ ತರುವುದು. ಮತ್ತು ಮೂರನೆಯದು ಯೋಗ ಬಲದಿಂದ ನಮ್ಮ 21 ಜನ್ಮಗಳ ಆಸ್ತಿಯನ್ನು ನಿಶ್ಚಯ ಮಾಡಿಕೊಂಡು ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲವೇ ಜಗತ್ತಿಗೆ ತಂದೆಯ ಪರಿಚಯ ನೀಡುವ ಪುಣ್ಯಕಾರ್ಯದಲ್ಲಿ ನಮ್ಮನ್ನು ನಾವು ಸಂಪೂರ್ಣವಾಗಿ ತೊಡಗಿಸಿಕೊಳ್ಳುವುದು. ಖಂಡಿತ. ಈಗ ಈ ಸಂಪೂರ್ಣ ಜ್ಞಾನವನ್ನು ಕೇವಲ ಬುದ್ಧಿಯಲ್ಲಿ ಇಟ್ಟುಕೊಳ್ಳದೆ ಅನುಭವಕ್ಕೆ ತರುವ ಸಮಯ. ಮುರಳಿ ಆಧಾರಿತ ಯೋಗ ಕಾಮೆಂಟ್ರಿಯ ಮೂಲಕ ಆ ಅತೀಂದ್ರಿಯ ಸುಖದ ಅನುಭವ ಮಾಡೋಣ. ಈಗ ನಾವೆಲ್ಲರೂ 1-2 ನಿಮಿಷಗಳ ಕಾಲ ಸಂಪೂರ್ಣವಾಗಿ ಶಾಂತರಾಗೋಣ. ಈ ಹೊರಗಿನ ಪ್ರಪಂಚದ ಆ ಭೌತಿಕ ಜಾತ್ರೆಯ ಎಲ್ಲ ಆಕರ್ಷಣೆಗಳಿಂದ, ಎಲ್ಲ ಆಲೋಚನೆಗಳಿಂದ ನಿಮ್ಮ ಮನಸ್ಸನ್ನು ಬಿಡಿಸಿಕೊಳ್ಳಿ. ನಿಮ್ಮ ಗಮನವನ್ನು ನಿಮ್ಮ ಭ್ರೂಕುಟಿಯ ಮಧ್ಯದಲ್ಲಿ ಕೇಂದ್ರೀಕರಿಸಿ. ಅಲ್ಲಿ ಒಂದು ಅದ್ಭುತವಾದ ಪ್ರಕಾಶಮಾನವಾದ ನಕ್ಷತ್ರ ಹೊಳೆಯುತ್ತಿದೆ. ಅದನ್ನು ಅನುಭವ ಮಾಡಿ. ನಾನು ಆ ನಕ್ಷತ್ರ. ನಾನು ಚೈತನ್ಯ ಆತ್ಮ. ಈ ಶರೀರವೆಂಬ ವಾಹನದ ಚಾಲಕ. ನಾನು ಈ ಪ್ರಪಂಚದವನಲ್ಲ. ನಾನು ಆ ಪರಮಧಾಮದ ನಿವಾಸಿ. ಹೌದು ಬಾಬಾ. ನನ್ನ ಪ್ರೀತಿಯ ತಂದೆ, ಆ ಜ್ಞಾನಸಾಗರ, ಸರ್ವಶಕ್ತಿವಾನ್ ಶಿವಬಾಬಾ ನನ್ನ ಮೇಲಿದ್ದಾರೆ. ನಾನು ಆ ತಂದೆಯನ್ನು ಹೇಗಿದ್ದಾರೆಯೋ ಹಾಗೆ ಅರಿತುಕೊಂಡಿದ್ದೇನೆ. ಆ ನಿರಾಕಾರ ತಂದೆಯಿಂದ ಪವಿತ್ರತೆಯ, ಶಾಂತಿಯ ಬಿಳಿ ಕಿರಣಗಳು ಜಲಪಾತದಂತೆ ನೇರವಾಗಿ ನನ್ನ ಮೇಲೆ ಬೀಳುತ್ತಿವೆ. ನನ್ನ 3ನೇ ನೇತ್ರ ಸಂಪೂರ್ಣವಾಗಿ ತೆರೆದುಕೊಂಡಿದೆ. ಅಜ್ಞಾನದ ಕತ್ತಲೆ ನನ್ನಿಂದ ದೂರವಾಗಿದೆ. ಆನಂದದ ಅನುಭವ. ನನ್ನ ತಂದೆ ನನಗೆ 21 ಜನ್ಮಗಳಿಗಾಗಿ ದೇವತಾ ಪದವಿಯ ಆಸ್ತಿಯನ್ನು ನೀಡುತ್ತಿದ್ದಾರೆ. ನಾನು ಭವಿಷ್ಯದ ವಿಶ್ವದ ಮಾಲೀಕನಾಗುತ್ತಿದ್ದೇನೆ. ಆ ಅತೀಂದ್ರಿಯ ಸುಖದ, ಆ ಆನಂದದ ಅಲೆಗಳು ನನ್ನೊಳಗೆ ಉಕ್ಕುತ್ತಿವೆ. ನನ್ನ ದೃಷ್ಟಿಯ ಮೂಲಕ ಈ ಶಕ್ತಿ ಇಡೀ ಪ್ರಪಂಚಕ್ಕೆ ಹರಡುತ್ತಿದೆ. ಈ ದಿವ್ಯವಾದ ಶಾಂತಿಯ ಸ್ಥಿತಿಯಲ್ಲಿಯೇ ಕೆಲವು ಕ್ಷಣಗಳ ಕಾಲ ಕಳೆದು ಹೋಗೋಣ. ಯೋಗದ ಈ ಅನುಭವ ಬಹಳ ಅದ್ಭುತವಾಗಿತ್ತು. ನಾವು ಕಾರ್ಯಕ್ರಮವನ್ನು ಮುಗಿಸುವ ಮೊದಲು ಒಂದು ಕೊನೆಯ ವಿಚಾರದ ಬಗ್ಗೆ ಚಿಂತನೆ ಮಾಡೋಣ. ವರದಾನದಲ್ಲಿ ಹೇಳಿದಂತೆ ನಮ್ಮ ಕಣ್ಣುಗಳು ಜಾದುವಿನ ಡಬ್ಬಿ ಆಗಬೇಕು. ಇಂದು ದಿನವಿಡೀ ನಾವು ಯಾರನ್ನೇ ನೋಡಿದರೂ ಅವರ ಹೊರಗಿನ ಭೌತಿಕ ಪಾತ್ರವನ್ನು, ಅವರ ದೇಹವನ್ನು ನೋಡುವ ಬದಲು ಅವರೊಳಗಿರುವ ಆ ಶಾಶ್ವತವಾದ ಆತ್ಮಿಕ ನಕ್ಷತ್ರವನ್ನು ನೋಡಲು ಪ್ರಯತ್ನಿಸೋಣ. ಹೌದು. ಈ ಒಂದು ಚಿಕ್ಕ ಬದಲಾವಣೆ ನಮ್ಮ ಪ್ರತಿಯೊಂದು ಸಂಬಂಧವನ್ನು ಸಂಪೂರ್ಣವಾಗಿ ಬದಲಾಯಿಸುತ್ತೆ. ಮಧುರಾತಿ ಮಧುರ, ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ದಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ.
ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯೇ ನಮಸ್ತೆ. ಇಂದು ದಿನವಿಡೀ ಪ್ರತಿಯೊಬ್ಬರೊಂದಿಗೂ ಮಾತನಾಡುವಾಗ ಅದೇ ಆತ್ಮಿಕ ದೃಷ್ಟಿ ಮತ್ತು ಮಧುರತೆಯಿಂದ ವರ್ತಿಸೋಣ. ನಮ್ಮ ವೃತ್ತಿಯಿಂದಲೇ ಇಡೀ ಸೃಷ್ಟಿಯನ್ನು ಪರಿವರ್ತಿಸುವ ಶ್ರೇಷ್ಠ ಕಾರ್ಯದಲ್ಲಿ ನಿರತರಾಗೋಣ. ನಮ್ಮ ದಿವ್ಯ ದೃಷ್ಟಿಯಿಂದ ಎಲ್ಲರಿಗೂ ಶಾಂತಿಯ ಅನುಭವ ಮಾಡಿಸೋಣ. ಲೈಕ್, ಶೇರ್, ಫಾರ್ವರ್ಡ್ ಮಾಡಿ. ನಾಳೆ ಮತ್ತೆ ಹೊಸ ಬಾಬಾ ಮುರಳಿಯನ್ನು ಕೇಳೋಣ. ಓಂ ಶಾಂತಿ.